ಎಲ್ರಿಗೂ ನಮಸ್ಕಾರ. ನಾವು ವಿದ್ಯಾರ್ಥಿಗಳು ಕಳಿಸಿದ ಪ್ರಶ್ನೆಗಳಿಗೆ ಸಮಸ್ಯೆ ಬಿಡಿಸುವಂತ ಪ್ರಶ್ನೋತ್ತರ ವೇಳೆಯನ್ನ ಮಾಡ್ತಾ ಇದ್ವಿ. ಬಹಳಷ್ಟು ಜನರ ಬೇಡಿಕೆ ಏನಂದ್ರೆ ಕೆಲವು ಘಟಕಗಳ ಮೇಲೆ ನಿರ್ದಿಷ್ಟವಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೇಳಿಕೊಂಡಿದ್ದೀರಿ. ಎಸ್ಪೆಷಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ಅನ್ವಯಗಳು, ಜೊತೆಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಅದರ ಅಂಗವಾಗಿ ನಾವು ಇವತ್ತು ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ಅದರ ಅನ್ವಯಗಳ ಘಟಕದ ಕುರಿತು ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸೋಣ. ಇದಕ್ಕ 4+1 ಅಂದ್ರೆ 5 ಅಂಕಗಳು ಗ್ಯಾರಂಟಿ ನೀವು ವಾರ್ಷಿಕ ಪರೀಕ್ಷೆ ನಿರೀಕ್ಷೆ ಮಾಡಬಹುದು. ಈ ಘಟಕದಲ್ಲಿ ಅಂದ್ರೆ 2 ಘಟಕ ಸೇರಿ 5 ತಗೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ತ್ರಿಕೋನಮಿತಿ ಅನುಪಾತ ಗೊತ್ತಿರ್ಬೇಕು. ಅಂದ್ರೆ sin θ = ಅಭಿಮುಖ ಭಾವಪಾನೀಕರಣ, cos θ = ಪಾರ್ಶ್ವ ಭಾವಪಾನೀಕರಣ, ಈ ತರ 6 ಅನುಪಾತ ಗೊತ್ತಿರ್ಬೇಕು. ಮತ್ತ ಅದರದ ರೆಸಿಪ್ರೋಕಲ್ sin θ = 1/cosec θ. ಯಾಕಂದ್ರೆ sin θ = 3/π ಕೊಟ್ರೆ ನೀವು cosec θ ಹೆಂಗ್ ಕಂಡಿಡ್ತೀರಿ? 5/3 ರಿವರ್ಸ್ ಮಾಡ್ಬಿಡೋದು, ಉತ್ಕ್ರಮ ಬರೆದ್ಬಿಡೋದು. ಹಾಗಾಗಿ tan θ ಅಂದ್ರೆ sin/cos, cot θ ಅಂದ್ರೆ cos/sin. ಇದಿಷ್ಟು ಗೊತ್ತಿರ್ಬೇಕು. ಅದ್ರ ಜೊತೆಗೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಷ್ಟಕ ಅಂದ್ರೆ sin 0 = 0, sin 30 = 1.2. ಈ ಪಟ್ಟಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಇದನ್ನ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು 3 ಇದಾವ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆ 3 ಕೂಡ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬರೀ ನೇರ ಸೂತ್ರ ಅಷ್ಟೇ ಅಲ್ಲದೆ sin2a + cos2a = 1 ಇದ್ರ ಬರೀ ಒಂದೇ ರೀತಿ ಪ್ರಾಕ್ಟೀಸ್ ಮಾಡಬಾರ್ದು. ಅದನ್ನ sin2a = 1 - cos2a ಈ ತರ ಪ್ರಾಕ್ಟೀಸ್ ಮಾಡಬಹುದು. ಹಂಗ ಒಂದ ಫಾರ್ಮುಲಾನ 2-3 ರೀತಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಅದು ಸಮಸ್ಯೆ ಒಳಗೆ ಬಳಸಕ್ ಅನುಕೂಲ ಆಗುತ್ತೆ. ಲಾಸ್ಟ್ ಒನ್ ಏನಂದ್ರ ಪೂರಕ ಕೋನಗಳು, ತ್ರಿಕೋನಮಿತಿಯ ಪೂರಕ ಕೋನಗಳ ಅನುಪಾತ ಅಂದ್ರೆ sin 90 - θ = cos θ, cos 90 - θ = sin θ. ಇವು 6 ಇದಾವ. cosec 90 - θ ಅಂದ್ರೆ sec θ. ಇಂಥವು ಇವಿಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಡೆಫಿನೆಟ್ ಆಗಿ ಯಾವ ಕ್ವಶನ್ ಮಿಸ್ ಆಗಿರೋದ. ಇದಿಷ್ಟನ್ನು ಮಾಡ್ರಿ ಅಂತ ಹೇಳ್ತಾ ಈ ಮೊದಲೇ ಸಮಸ್ಯೆ ನೋಡೋಣ. ತ್ರಿಭುಜ ABC ಯಲ್ಲಿ ಕೋನ C = 90 ಡಿಗ್ರಿ ಆದಾಗ sin a + b = ಡ್ಯಾಶ್. ಇದು ಕೂಡ ನೀವು ಕಳಿಸಿದಂತ ಸಮಸ್ಯೆ. ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಯಾವ್ದು ಸರಿ? ಒಂದು ಲಂಬಕೋನ ತ್ರಿಭುಜ ಚಿತ್ರ ಹಾಕೋಬಿಟ್ಟಿದೆ. ಲಂಬಕೋನ ತ್ರಿಭುಜದಲ್ಲಿ ಯಾವ ಕೋನ 90 ಡಿಗ್ರಿಗೆ ಅಂತ ಕೊಟ್ಟಾರ ಅದನ್ನ ಕರೆಕ್ಟ್ ಆಗಿ ನೇಮಿಂಗ್ ಮಾಡೋದು. ಫಸ್ಟ್ ಇಲ್ಲಿ ಸಿ 90 ಡಿಗ್ರಿ ಅಂತ ಕೊಟ್ರ, ಇದು ಸಿ, ಇದು ಎ, ಇದು ಬಿ, ಈ ತರ ಕೊಟ್ಟಿದಾರ. ಅವ್ರು ಏನ್ ಕೇಳಿದಾರ ಅಂದ್ರೆ sin a + b ಅಳತಿ ಎಷ್ಟು ಅಂತ ಕೇಳಿದಾರ ಅವ್ರು. ಫಸ್ಟ್ ನಾವ್ ಇದನ್ನ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಅಲ್ಲಿ ರಫ್ ಸ್ಪೇಸ್ ಇರ್ತೈತಲ್ಲ ಕೊನೆಗೆ 4 ಪೇಜ್ ಒಳಗ, ಅಲ್ಲಿ sin 0 = 0, sin 30 = 1/2, sin 45 = 1/√2, sin 60 = √3/2, sin 90 = 1. cos ಏನಂದ್ರ ಆ ಕಡೆಯಿಂದ ಉಲ್ಟಾ ಬರ್ಕೊಂತ ಬಂದ್ಬಿಡು. 1 √3/2, 1/√2, 1/2, 0. tan ಅಂದ್ರೆ sin/cos ಮಾಡ್ಬಿಡು. 0/1 ಅಂದ್ರೆ 0, 1/2/√3/2 ಅಂದ್ರೆ 2 ಕ್ಯಾನ್ಸಲ್, 1/√3, 1/√2/1/√2 ಅಂದ್ರೆ 1, √3/2/1/2 ಅಂದ್ರೆ ಛೇದ ಕ್ಯಾನ್ಸಲ್, √3/1 ಅಂದ್ರೆ ಬರೀ √3, 1/0 ಅಂದ್ರೆ ಯಾವುದೇ ಒಂದು ಸಂಖ್ಯೆ ಅವಸ್ಥೆಗಿದ್ದು ಛೇದ 0 ಆಗಿದ್ರೆ ಅದನ್ನ ಇನ್ಫೈನೈಟ್ ಅಂದ್ರೆ ಇಂಡೆಟರ್ಮಿನೇಟ್ ಫಾರ್ಮ್ಸ್ ಅಂತ ಕರಿತೀವಿ. ಅಂದ್ರೆ ನಾಟ್ ಡಿಫೈನ್ಡ್ ಇಲ್ಲಿ. ಇಷ್ಟು ಬರ್ಕೊಂಡ್ಬಿಟ್ರೆ ಡೆಫಿನೆಟ್ ಆಗಿ 1 ಅಥವಾ 2 ಅಂಕಕ್ಕೆ ಹೆಲ್ಪ್. ನೋಡ್ರಿ sin a + b ಅಂತ ಕೇಳಿದಾರ. ಇದು ಸಿ ಅಂತೂ 90 ಡಿಗ್ರಿ ಇರ್ತೈತಿ, ಯಾಕಂದ್ರೆ 90 ಡಿಗ್ರಿ ಅಂತ ಕೊಟ್ಟಿದಾರ. ಇವು 2 ಕೋನ ಕೂಡಿಸಿ ಎಷ್ಟಾಗ್ತೈತಿ? ಒಂದು ತ್ರಿಭುಜದ 3 ಒಳಕೋನಗಳು ಮತ್ತೆ 180 ಡಿಗ್ರಿ ಇರ್ತೈತಿ. ಇದು 90 ಡಿಗ್ರಿ ಇದ್ರೆ ಇವು 2 ಕೂಡಿಸಿ ಎಷ್ಟಾಗಬೇಕು? 90 ಆಗ್ಬೇಕು. ಹಾಗಾಗಿ a + b ಅಂದ್ರೆ 90 ಡಿಗ್ರಿ ಅಂತ ತಗೋಬೇಕು. ನೋಡಿ ಎಷ್ಟು ಸಿಂಪಲ್ ಆಗಿ ಕೊಟ್ಟಿರ್ತಾರ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ a + b ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಕೋನ ಕೂಡಿಸಿದ್ರೆ ಎಷ್ಟಾಗತ್ತೆ? 90 ಡಿಗ್ರಿ. ಹಾಗಾಗಿ a + b ಇದ್ದಲ್ಲಿ 90 ತುಂಬಬೇಕು. sin 90 ಅಂದ್ರೆ ಏನು? ಪಟ್ಟಿ ಒಳಗೆ ನೋಡ್ರಿ, sin 90 ಡಿಗ್ರಿ ಅಂದ್ರೆ 1. ಬಹಳ ಸಿಂಪಲ್. sin 90 = 1. ಕೊಟ್ಟಿರೋ 4 ಆಯ್ಕೆಗಳು ಯಾವ ಸರಿ? ಆಪ್ಷನ್ ಬಿ 1 ಸರಿ ಆಗುತ್ತೆ. tan a = cot b ಆದಾಗ a + b ಬೆಲೆ ಎಷ್ಟು? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 60 ಡಿಗ್ರಿ, ಆಪ್ಷನ್ ಸಿ 30 ಡಿಗ್ರಿ, ಆಪ್ಷನ್ ಡಿ 0 ಡಿಗ್ರಿ. ಇಲ್ಲಿ ಕಾಟ್ ಬೆಲೆಯನ್ನು ಕೂಡ ನಾವು ಬರ್ಕೊಳ್ಳೋಣ. ಕಾಟ್ ಅಂದ್ರೆ ಏನು? cos/sin. 1/0 ಅಂದ್ರೆ ನಾಟ್ ಡಿಫೈನ್ಡ್, √3/2/1/2 ಅಂದ್ರೆ √3 ಬರ್ತೈತಿ. ಈ ತರ ಇದರಿಂದ ಭಾಗಿಸಿದಾಗ ಏನಾಗ್ತೈತಿ? ಕಾಟ್ ಬೆಲೆನ ಕಂಡುಹಿಡ್ಕೋಬಹುದು ನಾವು. ಇಲ್ಲಿ ಕೋನದ ಬೆಲೆ ಎಷ್ಟು ಡಿಗ್ರಿ ಇದ್ದಾಗ ಟ್ಯಾನ್ ಮತ್ತು ಕಾಟ್ ಸಮ ಆಗ್ತೈತಿ ನೋಡ್ರಿ. 2 ಸಂದರ್ಭಗಳಲ್ಲಿ ಟ್ಯಾನ್ ಮತ್ತು ಕಾಟ್ ಸಮ ಅದ. ಯಾವಾಗಂದ್ರ tan 30 ಮತ್ತು cot 60
ನೋಡಿ ಟ್ಯಾನ್ 30 ಅಂದ್ರೆ 1/√3, cot 60 ಅಂದ್ರೆ 1/√3, ಅಥವಾ ಟ್ಯಾನ್ 60 ಅಂದ್ರೆ √3, cot 30 ಅಂದ್ರೆ √3. ಅಂದ್ರೆ ಎರಡು ಸಂದರ್ಭಗಳಲ್ಲಿ ಟ್ಯಾನ್ ಮತ್ತು ಕಾಟ್ ಬೆಲೆಗಳು ಸಮಾನವು. ಯಾವ ಸಂದರ್ಭ ಅಂದ್ರೆ ಟ್ಯಾನ್ ಎ ಇದ್ದಲ್ಲಿ 30 ಡಿಗ್ರಿ, ಟ್ಯಾನ್ ಬೆಲೆ 30 ಡಿಗ್ರಿ ಇದ್ದಾಗ ಕಾಟ್ ಬೆಲೆ ಎಷ್ಟಿದ್ದಾಗ ಸಮ ಐತಿ? ಕಾಟ್ ಬೆಲೆ 60 ಡಿಗ್ರಿ ಇದ್ದಾಗ 1/√3. ಟ್ಯಾನ್ 30 ಅಂದ್ರೆ 1/√3, ಕಾಟ್ 60 ಅಂದ್ರೆ 1/√3 ಸಮ ಅದಾವು. ಹಾಗಾಗಿ ಎ ಅಂದ್ರೆ 30, ಬಿ ಅಂದ್ರೆ 60 ಡಿಗ್ರಿ. ಎ ಪ್ಲಸ್ ಬಿ ಅಂದ್ರೆ ಎಷ್ಟು? 30 ಪ್ಲಸ್ 60 90 ಡಿಗ್ರಿ. ಅಥವಾ ಇದನ್ನ ನೀವು ಟ್ಯಾನ್ 60 ಅಂತ ತಗೋಬಹುದು. ಇದು ಎ ಟ್ಯಾನ್ 60 ಆದ್ರೆ ಏನಕ್ಕತಿ? ಕಾಟ್ 30 ಆಗ್ತೈತಿ. √3 √3. ಹಾಗಾಗಿ ಎ ಬೆಲೆ ಅಂದ್ರೆ 30, ಬಿ ಬೆಲೆ ಅಂದ್ರೆ 60 ಆದ್ರೆ 90 ಡಿಗ್ರಿ. ಆಪ್ಷನ್ ಎ 90 ಡಿಗ್ರಿ ಸರಿ ಆಗುತ್ತೆ. ಕಾಸ್ ಥೀಟಾ 3/5 ಆದರೆ ಸೆಕ್ ಥೀಟಾದ ಅನುಪಾತವು. ಈ ತರ ಒಂದು ಸಮಸ್ಯೆಯನ್ನು ಬಹುತೇಕ ನಿರೀಕ್ಷೆ ಮಾಡಬಹುದು ನೀವು ವಾರ್ಷಿಕ ಪರೀಕ್ಷೆಯೊಳಗ. ಇಲ್ಲಿ ನೇರ ಸಂಬಂಧ ಇರ್ತೈತಿ. ಕಾಸ್ ಸೆಕ್ ನೇರ ಸಂಬಂಧ ಐತಿ. ಅಂದ್ರೆ ಕಾಸ್ ಥೀಟಾ 1 ಸೆಕ್ ಥೀಟಾ, ಸೈನ್ ಥೀಟಾ 1 ಕೊಸೆಕ್ ಥೀಟಾ. ಈ ತರ ಟ್ಯಾನ್ ಮತ್ತು ಕಾಟ್ ಹಿಂಗ ರೆಸಿಪ್ರೋಕಲ್ ಸಮಾನ ಇರ್ತೈತಿ. ಇಲ್ಲಿ ಕಾಸ್ ಥೀಟಾ 3/5 ಕೊಟ್ಟಾರ. ಕೇಳಿರೋದೇನು? ಸೆಕ್ ಥೀಟಾ. ಸೆಕ್ ಅಂದ್ರೆ 1 ಕಾಸ್. ಹಾಗಾಗಿ 1 ಕಾಸ್ ಅಂದ್ರೆ ಏನ್ ಕೊಟ್ಟಿದಾರ? 3/5. ಛೇದ ಮೇಲೆ ಹೋಯ್ತು ಅಂದ್ರೆ 5/3 ಆಯ್ತು. ಅದು ಅಥವಾ ಇಲ್ಲಿ ಛೇದ ಮೇಲೆ ಬರೆದ ಅವಶ್ಯಕ ಕೆಳಗೆ ಬರೆದ್ಬಿಟ್ರೆ ಈಜಿ ಗೊತ್ತಾಗ್ಬಿಡುತ್ತೆ ಈ ತರ ಮಾಡೋದು. ಹಾಗಾಗಿ ನಿಮ್ಗೆ ಇದು ರಿಲೇಷನ್ ಗೊತ್ತಿರೋದು. ಸೈನ್ ಈಸ್ ಈಕ್ವಲ್ ಟು 1 ಕೊಸೆಕ್, ಕಾಸ್ ಈಸ್ ಈಕ್ವಲ್ ಟು 1 ಸೆಕ್, ಟ್ಯಾನ್ ಈಸ್ ಈಕ್ವಲ್ ಟು 1 ಕಾಟ್, ಟ್ಯಾನ್ ಈಸ್ ಈಕ್ವಲ್ ಟು ಸೈನ್ ಅಪಾನ್ ಕಾಸ್ 1, ಕಾಟ್ ಈಸ್ ಈಕ್ವಲ್ ಟು ಕಾಸ್ ಅಪಾನ್ ಸೈನ್. ಇಷ್ಟು ಗೊತ್ತಿದ್ರೆ ಒಂದು ಪ್ರಶ್ನೆ ಗ್ಯಾರಂಟಿ. ಯಾವ್ದು ಸರಿ ಉತ್ತರ? ಆಪ್ಷನ್ ಎ 5/3 ಸರಿಯಾದ ಉತ್ತರ. ಸೈನ್ 30 ಮೈನಸ್ ಕಾಸ್ 60 ಇದರ ಬೆಲೆ ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ ಸರಿ? ಇದ್ರೊಳಗೆ ಬೆಲೆ ತುಂಬೋಣ ನಾವು. ಸೈನ್ 30 ಅಂದ್ರೆ ಎಷ್ಟೈತಿ ನೋಡ್ರಿ? 1/2 ಮೈನಸ್ ಕಾಸ್ 60. ಕಾಸ್ 60 ಡಿಗ್ರಿ ಅಂದ್ರೆ 1/2 ಪ್ಲಸ್ 1/2 ಮೈನಸ್ 1/2 ಅಂದ್ರೆ 1/2 ಒಳಗೆ 1/2 ಕಳೆದ್ರೆ 0. ಹಾಗಾಗಿ ಆಪ್ಷನ್ ಬಿ 0 ಸರಿಯಾದ ಉತ್ತರ. 3 tan θ = 3 ಆದ್ರೆ ಲಘುಕೋನ ಥೀಟಾದ ಬೆಲೆ ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ ಸರಿಯಾಗುತ್ತೆ ನೋಡೋಣ. ಇದನ್ನ ಸಮೀಕರಣವನ್ನು ಬರ್ಕೊಂಡು ನಾವು ಇದನ್ನ ಟ್ಯಾನ್ ಥೀಟಾ ರೂಪ ಬರ್ಕೋಬೇಕು. ಅಂದ್ರೆ ಇಲ್ಲಿ 3 ಟ್ಯಾನ್ ಥೀಟಾ ಜೊತೆ ಗುಣಿಸ್ತತಿ, ಈ ಕಡೆ ಕಳಿಸಿದ್ ಭಾಗಿಸ್ತತಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ 3 ಐತಿ ಬಲಭಾಗದಲ್ಲಿ, ಈ 3 ಇಲ್ಲಿ ಗುಣಿಸ್ತತೆ, ಈ ಕಡೆ ಕಳಿಸಿದ್ ಭಾಗಿಸ್ತತಿ. ಅಂದ್ರೆ 3/3 ಆಯ್ತು. 3 ಗೆಟ್ ಕ್ಯಾನ್ಸಲ್. ಏನದು? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಆಯ್ತು. 3/3 ಅಂದ್ರೆ 1. ಅಂದ್ರೆ ಇಲ್ಲಿ ಥೀಟಾ ಇದ್ದಲ್ಲಿ ಎಷ್ಟು ಡಿಗ್ರಿ ಇಟ್ರೆ ಈ ಸಮೀಕರಣ ಸಮ ಆಗ್ತೈತಿ? ಅಂದ್ರೆ ಟ್ಯಾನ್ ಎಷ್ಟು ಡಿಗ್ರಿ ಅಂದ್ರೆ 1 ಅಂತ ಅರ್ಥ. ಟ್ಯಾನ್ 45 ಡಿಗ್ರಿ ಅಂದ್ರೆ 1. ಅಂದ್ರೆ ಥೀಟಾ ಬೆಲೆ 45 ಡಿಗ್ರಿ ಅಂತ ಅರ್ಥ. ಬಹಳ ಈಸಿಯಾಗಿ ಕಂಡುಹಿಡಿಯಬಹುದು. ಯಾವುದು? ಆಪ್ಷನ್ ಸಿ 45 ಡಿಗ್ರಿ ಸರಿಯಾದ ಉತ್ತರ. ಥೀಟಾ = 4 ಆದ್ರೆ ಥೀಟಾದ ಬೆಲೆಯು ಆಪ್ಷನ್ ಎ 60, ಆಪ್ಷನ್ ಬಿ 30, ಆಪ್ಷನ್ ಸಿ 45 ಡಿಗ್ರಿ, ಆಪ್ಷನ್ ಡಿ 40 ಡಿಗ್ರಿ. ಸಮೀಕರಣ ತೆಗೆದುಕೊಂಡು ನಾವು ಇನ್ ಟರ್ಮ್ಸ್ ಆಫ್ ಸೆಕ್ ಥೀಟಾ ಬರೀಬೇಕು. ಸೆಕ್ ಥೀಟಾ ಈಸ್ ಈಕ್ವಲ್ ಟು, ಈ 2 ಇಲ್ಲಿ ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಬಲಭಾಗದಲ್ಲಿ ಆಲ್ರೆಡಿ 4 ಐತಿ. 2 ಇಲ್ಲಿ ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. 4/2 ಅಂದ್ರೆ 2 ಅಂದ್ರೆ ಸೆಕ್ ಥೀಟಾ ಬೆಲೆ ಎಷ್ಟು ಬಂತಂದ್ರೆ 2 ಬಂತು. ಥೀಟಾ ಇದ್ದಲ್ಲಿ ಎಷ್ಟು ಡಿಗ್ರಿ ಇಟ್ರೆ ಈ ಸಮೀಕರಣ ಸಮ ಆಗ್ತದೆ? ಅಂದ್ರೆ ಸೆಕ್ ಎಷ್ಟು ಡಿಗ್ರಿ ಅಂದ್ರೆ 2 ಅಂತ ಅರ್ಥ. ಸೆಕ್ ಅಂದ್ರೆ ಯಾವಾಗಲೂ ಕಾಸ್ ರೆಸಿಪ್ರೋಕಲ್ ಇರ್ತದೆ. ಅಂದ್ರೆ 1 ಕಾಸ್ ಅನ್ನು ತೆಗೆದುಕೊಂಡ್ರೆ ನಾವು ಸೆಕ್ ಸಿಗ್ತದೆ. 1/1 ಅಂದ್ರೆ 1, 1/√3/2 ಅಂದ್ರೆ 2 ಮೇಲೆ ಹೋಗಿ √3 ಕೆಳಗೆ ಬರ್ತದೆ. ಹಿಂಗೆ ಈ ತರ ಬೆಲೆ ಕಂಡು ಇಟ್ಕೊಂಡಾಗ ಸೆಕ್ 60 ಡಿಗ್ರಿ ಅಂದ್ರೆ 2 ಬರ್ತದೆ. ಸೆಕ್ 60 ಡಿಗ್ರಿ ಅಂದ್ರೆ 2 ಅಂದ್ರೆ ಇಲ್ಲಿ ಥೀಟಾ ಇದ್ದಲ್ಲಿ ಎಷ್ಟು ತುಂಬಬೇಕು? 60 ಡಿಗ್ರಿ. ಸೆಕ್ 60 ಡಿಗ್ರಿ ಅಂದ್ರೆ 2. ಹಾಗಾಗಿ ಥೀಟಾ ಬೆಲೆ ಎಷ್ಟಾಯ್ತು? ಆಪ್ಷನ್ ಎ 60 ಡಿಗ್ರಿ ಸರಿಯಾದ ಉತ್ತರ. ಚಿತ್ರದಲ್ಲಿ ಎ ಬಿ = ಬಿ ಸಿ √ 3 ಆದರೆ ಥೀಟಾದ ಬೆಲೆಯು ಯಾವ ಆಯ್ಕೆ ಸರಿ ಅಂತ ನೋಡೋಣ. ಇಲ್ಲಿ ಥೀಟಾ ಬೆಲೆ ಕಂಡುಹಿಡಿಯಕ್ಕೆ ಕೇಳ್ಯಾರ. ಎ ಬಿ ಮತ್ತು ಬಿ ಸಿ ಬಾವಿನ ಅಳತೆ ಸಮ ಐತಿ. ನಾವಿಲ್ಲಿ ಯಾವ ಥೀಟಾ ತಗೋಬೇಕಂದ್ರೆ ಇಲ್ಲಿ ನೋಡಿ, ಯಾವ 2 ಬಾಹು ಕೊಟ್ಟಿರ್ತಾರಲ್ಲ ಆ ಬಾಹುಗಳನ್ನ ಬಳಸ್ಕೋಬೇಕು. ಕೆಲವೊಮ್ಮೆ ಒಂದು ಬಾವಿನ ಅಳತೆ ಕೊಟ್ಟಿರ್ತಾರೆ, ಇನ್ನೊಂದು ಬಾಹು ಕೇಳಿರ್ತಾರೆ. ಯಾವ್ದು ಕೊಟ್ಟಿರ್ತಾರ ಯಾವ್ದು ಕೇಳಿರ್ತಾರ 2 ಬಾಹು ಬಳಸ್ಕೋಬೇಕು.
ಇಲ್ಲಿ ಎರಡು ಬಾವಿನ ಅಳತೆ ಕೊಟ್ಟಿದ್ದಾರೆ, ಎರಡು ಸಮಾನ ಅಂತೇಳಿ. ಇವ ಎರಡು ಬಾವನ್ನ ಬಳಸ್ಕೋಬೇಕು. ಇಲ್ಲಿ ನಿಂತ್ಕೊಂಡ್ರೆ ನೀವು ಟೀಟಾ ಇಲ್ಲಿ ಸಿ ಹತ್ರ ಈ ಕೋನಕ್ಕೆ ಎ ಬಿ ಅಭಿಮುಖ ಬಾಹು, ಬಿ ಸಿ ಪಾರ್ಶ್ವ ಬಾಹು. ಹಾಗಾಗಿ ಯಾವ ತಗೋಬೇಕಂದ್ರೆ ನಾವು ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಅಂದ್ರೆ ಏನ್? ಟ್ಯಾನ್ ಟೀಟಾ. ಹಾಗಾಗಿ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಅಪಾನ್ ಪಾರ್ಶ್ವ ಬಾಹು ಬಿ ಸಿ. ಎ ಬಿ ಅಪಾನ್ ಬಿ ಸಿ, ಎ ಬಿ ಅಳತಿ √3, ಬಿ ಸಿ ಅಳತಿ ಸ್ಕ್ವೇರ್ ರೂಟ್ ಆಫ್ 3, ಟ್ಯಾನ್ ಟೀಟಾ √3 ಗೆಟ್ ಕ್ಯಾನ್ಸಲ್ ಅಂದ್ರೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು 1 ಆಯ್ತು. ಅಂದ್ರೆ ಟೀಟಾ ಇದ್ದಲ್ಲಿ ಎಷ್ಟು ಡಿಗ್ರಿ ಇಟ್ಟರೆ ಈ ಸಮೀಕರಣ ಸಮ ಆಕೈತಿ. ಅಥವಾ ಟ್ಯಾನ್ ಎಷ್ಟು ಡಿಗ್ರಿ ಅಂದ್ರೆ 1, ಟ್ಯಾನ್ 45 ಡಿಗ್ರಿ ಅಂದ್ರೆ 1. ಹಾಗಾಗಿ ಟೀಟಾ ಬೆಲೆ ಎಷ್ಟು? 45 ಡಿಗ್ರಿ. ಆಪ್ಷನ್ ಸಿ 45 ಡಿಗ್ರಿ ಸರಿಯಾದ ಉತ್ತರ. ಟೀಟಾ ಈಕ್ವಲ್ ಟು 30 ಡಿಗ್ರಿ ಆದರೆ ಸೈನ್ ಟೀಟಾ ಇಂಟು ಸೆಕ್ ಟೀಟಾದ ಬೆಲೆಯು. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಟೀಟಾ ಇದ್ದಲ್ಲೇ 30 ಡಿಗ್ರಿ ತುಂಬೋಣ. ಸೈನ್ ಟೀಟಾ ಇದ್ದಲ್ಲೇ 30 ಡಿಗ್ರಿ ಇಂಟು ಸೆಕ್ ಟೀಟಾ ಇದ್ದಲ್ಲಿ ಎಷ್ಟು? 30 ಡಿಗ್ರಿ ತುಂಬಬೇಕು. ಈ ಪಟ್ಟಿಯನ್ನು ಬಳಸ್ಕೊಂಡು ಬೆಲೆ ತುಂಬಬೇಕು. ಸೈನ್ 30 ಅಂದ್ರೆ 1/2 ಇಂಟು ಸೆಕ್ 30. ಸೆಕ್ 30 ಅಂದ್ರೆ 2/√3. 2 ಕ್ಯಾನ್ಸಲ್, ಏನ್ ಬಂತು? 1/√3. ಹಾಗಾಗಿ ಯಾವ್ದಕ್ಕೆ ಸರಿ ಉತ್ತರ? ಆಪ್ಷನ್ ಸಿ 1/√3 ಸರಿ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ 90 ಮೈನಸ್ ಎ ನ ಬೆಲೆಯು. ಇಲ್ಲಿ ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ಇದಾವಲ್ಲ. ಸೈನ್ 90 ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ. ಹಂಗ ಸೈನ್ ಸ್ಕ್ವೇರ್ ಎ ಆಸ್ ಇಟ್ ಈಸ್ ಬರೀತೀನಿ ನಾನು. ಪ್ಲಸ್ ಇಲ್ಲಿ ಸ್ಕ್ವೇರ್ ಅರ ಇರಲಿ ಬರೀ ಸೈನ್ ಅರ ಇರಲಿ, ಸೈನ್ 90 ಮೈನಸ್ ಅಂದ್ರ ಏನರ್ಥ ಅಂದ್ರ ಕಾಸ್ ಅಂತಾನೆ ತಗೋಬೇಕು. ಪೂರಕ ಕೋನ ಸೈನ್ 90 ಮೈನಸ್ ಎ ಅಂದ್ರ ಕಾಸ್ ಎ. ಇಲ್ಲಿ ಸೈನ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಏನಾಗ್ತತಿ? ಕಾಸ್ ಸ್ಕ್ವೇರ್ ಆಗತ್ತೆ. ಸೈನ್ 90 ಮೈನಸ್ ಎ ಅಂದ್ರ ಕಾಸ್, ಸ್ಕ್ವೇರ್ ಇರೋದ್ರಿಂದ ಕಾಸ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ತ್ರಿಕೋನಮಿತಿಯ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅದ್ರ ಬೆಲೆ 1. ಹಾಗಾಗಿ ಆಪ್ಷನ್ ಎ 1 ಸರಿಯಾಗುತ್ತೆ. ಸೈನ್ 60 ಇಂಟು ಕಾಸ್ 30 ಪ್ಲಸ್ ಸೈನ್ 30 ಇಂಟು ಕಾಸ್ 60 ಯ ಬೆಲೆ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 4, ಆಪ್ಷನ್ ಡಿ 3. ಬೆಲೆ ತುಂಬಿ ಸುಲಭೀಕರಿಸೋಣ. ಸೈನ್ 60 ಅಂದ್ರೆ √3/2 ಇಂಟು ಕಾಸ್ 30. ಕಾಸ್ 30 ಬೆಲೆ √3/2 ಪ್ಲಸ್ ಸೈನ್ 30 ಬೆಲೆ 1/2 ಇಂಟು ಕಾಸ್ 60 ಬೆಲೆ 1/2. ಅಂಶದಿಂದ ಛೇದಕ್ಕೆ ಕಡ್ತ ಹೊಡೆಯಕ್ ಬರ್ತೈತಿ. ಯಾವ್ದು ಕಡ್ತ ಹೊಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಂಶದಿಂದ ಅಂಶ ಕೂಡಿಸಿ ಅಂಶದ ಬರೀಬೇಕು, ಛೇದದಿಂದ ಛೇದ ಕೂಡಿಸಿ ಛೇದ ಬರೀಬೇಕು. √3 ಇಂಟು √3 √9 ಆಗತ್ತೆ. √9 ಅಂದ್ರೆ 9 ಗುಣ 3, 2 4 ಪ್ಲಸ್ 1 1, 2 4. ಛೇದಗಳು ಸೇಮ್ ಅದು, ಹಾಗಾಗಿ ಲಸ 4 ಬರ್ತೈತಿ. 4 1 4 1, 1 3, 1 1, 3 1 4/4 ಆಯ್ತು. 4 4 ಕ್ಯಾನ್ಸಲ್ ಆಗಿ 1 1. ಯಾವ ಸರಿ ಆಗ್ತದೆ? ಆಪ್ಷನ್ ಬಿ 1 ಸರಿ ಆಗುತ್ತೆ. ಇಲ್ಲಿವರೆಗೆ ನಾವು ತ್ರಿಕೋನಮಿತಿ ಪ್ರಸ್ತಾವನೆಯ ಒಂದಿಷ್ಟು ಬೇಸಿಕ್ಸ್ ಪ್ರಾಬ್ಲಮ್ಸ್ ಅನ್ನು ಬಿಡಿಸಿದೀವಿ. ಮುಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಮತ್ತು ಅನ್ವಯದ ಒಂದಿಷ್ಟು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂತಹ ಸಮಸ್ಯೆನ ಬಿಡಿಸ್ತೇವೆ. ಸದ್ಯಕ್ಕೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.